ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಿಸಿ ಬಿಸಿ ಭೋಜನ. ಇವತ್ತಿನ ಸ್ಪೆಷಲ್ ಬಂದು ಸೋಯಾ ಚಂಕ್ಸ್ ಕಬಾಬು. ಬಟ್ ಇದರಲ್ಲಿ ನಾನು ಕೆಲವೊಂದು ಮಿಸ್ಟೇಕ್ಸ್ ಮಾಡಿದೆ, ಹಾಗಾಗಿ ಕಬಾಬು ಓಕೆ ಅಂತ ಅನ್ನಿಸ್ತು. ಏನೇನು ಮಿಸ್ಟೇಕ್ಸು ಅಂತ ತಿಳಿಸ್ಕೊಡ್ತೀನಿ. ನೀವು ಆ ಮಿಸ್ಟೇಕ್ಸ್ ಮಾಡ್ದೇ ಮಾಡ್ಕೊಳ್ಳಿ. ಪೂರ್ತಿ ವಿಡಿಯೋ ನೋಡಿದ್ರೆ ಏನೇನು ಮಿಸ್ಟೇಕ್ ಆಗಿದೆ ಗೊತ್ತಾಗತ್ತೆ. ಬನ್ನಿ ಈಗ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಈಗ ನಾನು ಒಂದು ಪಾತ್ರೆಗೆ 2 ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ. ಕಾರ್ನ್ಫ್ಲೋರ್ ಹಾಕೋದ್ರಿಂದ ಸ್ವಲ್ಪ ಡ್ರೈ ಆಗಿ ಗಟ್ಟಿಯಾಗಿ ಬರುತ್ತೆ, ಕಬಾಬು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಮತ್ತು ಈಗ ನಾನು ಇದ್ರ ಜೊತೆಗೆ ಕಬಾಬ್ ಪೌಡರ್ ಕೂಡ ಹಾಕ್ಕೊತಾ ಇದ್ದೀನಿ. ಕಬಾಬ್ ಪೌಡರ್ನ ನಾನಿಲ್ಲಿ 3ರಿಂದ 4 ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದೆಲ್ಲ ಹಾಕ್ಕೊಂಡು ಮತ್ತು ಈಗ ಇದರ ಜೊತೆಗೆ ನಾನು ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊತಾ ಇದ್ದೀನಿ. ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಯಾಕಂದರೆ ಅದು ಏನು ಕಬಾಬ್ಗೆ ಸ್ವಲ್ಪ ಖಾರ ಮುಂದಾಗಿರಬೇಕು. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ ನಾನು ಒಂದು ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ಮೊಟ್ಟೆ ಎಲ್ಲ ಸೇರಿಸ್ಕೊಂಡು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಗಂಟಿಲ್ಲದೆ ಹೋದಂಗೆ. ಮತ್ತು ನೀರೆಲ್ಲ ಏನೂ ಹಾಕಬಾರ್ದು. ನಾನು ಮಾಡಿದ ಮಿಸ್ಟೇಕು ಅದೇ, ನಾನು ಒಂದು 2 ಟೀ ಸ್ಪೂನಷ್ಟು ನೀರು ಹಾಕ್ಕೊಂಡಿದ್ದೆ. ಮತ್ತು ಅದರ ಜೊತೆಗೆ ಇನ್ನೂ ಒಂದು ಮಿಸ್ಟೇಕ್ ಮಾಡಿದ್ದೀನಿ. ಪೂರ್ತಿ ವಿಡಿಯೋ ನೋಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ ಏನು ಮಿಸ್ಟೇಕು ಅಂತ. ಇದು ಮಾಡುವಾಗಂತೂ ನಾನು ತುಂಬ ಮಿಸ್ಟೇಕ್ಸ್ಗಳು ಮಾಡಿಬಿಟ್ಟೆ. ಸೊ ಹಾಗಾಗಿ ನೀವು ಆ ಮಿಸ್ಟೇಕ್ಸ್ಗಳನ್ನ ಮಾಡ್ದೇ ಮಾಡ್ಕೊಳ್ಳಿ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನು ಮುಂಚೆನೇ ಸೋಯಾ ಚಂಕ್ಸ್ ಎಲ್ಲ ಬಿಸಿನೀರಿನಲ್ಲಿ ನೆನೆಸ್ಕೊಂಡಿದ್ದೆ. ನೆನೆಸಿ ಡ್ರೈ ಮಾಡಿ ಒಂದು ಪಾತ್ರೆಗೆ ಹಾಕಿ ಇಟ್ಟಿದ್ದೆ. ಈಗ ಅದನ್ನು ಇದ್ರ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ಅದು ಪೀಸ್ ಮಾಡಿದ್ರೂ ಕೂಡ ಪೀಸ್ ಆಗುತ್ತೆ, ಆ ರೀತಿ ನೆಂದಿದೆ. ಈಗ ಅದನ್ನೆಲ್ಲ ಅದಕ್ಕೆ ಹಾಕಿ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಅಡುಗೆ ಮಾಡುವಾಗೆಲ್ಲ ನೀವು ಏನೇನು ಮಿಸ್ಟೇಕ್ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಹಾಗೆ ನನ್ನ ಚಾನೆಲ್ನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡಿ 1 ಅವರ್ ಅಂತೂ ನೆನೆಯೋಕ್ಕೆ ಬಿಡಬೇಕು ಇದನ್ನು. ಮತ್ತು ಕಬಾಬ್ಗೆ ಆಗಲಿ ಅಥವಾ ಬೇರೆ ಏನಾರ ಬಜ್ಜಿ ಬೋಂಡ ಏನಾದರೂ ಮಾಡುವಾಗ ಸ್ವಲ್ಪ ಜಾಸ್ತಿ ಟೈಮ್ ನೆನೆಸಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಈಗ ನಾನು ಇದನ್ನು ನೆನೆಯೋಕ್ಕೆ ಇಡ್ತಾ ಇದ್ದೀನಿ, ಎಲ್ಲ ಮಿಕ್ಸ್ ಮಾಡಿ. ಆ್ಯಕ್ಚುಲಿ ಇಷ್ಟೇ ಮಿಕ್ಸಿಂಗ್ ಸಾಕಾಗಿತ್ತು. ಆ ಖಾರದ ಪುಡಿ ಸ್ವಲ್ಪ ಘಾಟ್ ಹೊಡಿತಾಯಿತ್ತು. ನಾನು ಅದಕ್ಕೆ ಮತ್ತೆ ಇನ್ನೂ ಏನೋ ಒಂದು ಮಿಕ್ಸ್ ಮಾಡಿದೆ, ಅದೇನು ಅಂತ ಹೇಳ್ತೀನಿ. ನಾನು ಇದ್ರ ಜೊತೆಗೇ ಸ್ವಲ್ಪ ಹೂಕೋಸು ಕೂಡ ಹಾಕ್ಕೊಂಡೆ. ಹೂಕೋಸು ಮನೆಯಲ್ಲಿ ಇತ್ತು, ಸೊ ವೇಸ್ಟ್ ಮಾಡೋದು ಯಾಕೆ ಅಂತ ಹೇಳಿ ಅದಕ್ಕೆ ಹಾಕಿದೆ. ನಾನು ಹೇಳಿದ ಮಿಸ್ಟೇಕ್ ಇದೇನೆ ನೋಡಿ. ನಾನು ಸುಮ್ಮನೆ ಹೇಳ್ದೇ ಖಾರ ಜಾಸ್ತಿ ಆಯಿತೇನೋ ಅಂತ ಅನ್ನಿಸ್ತು. ಅಂದರೆ ಘಾಟ್ ಆಗ್ತಾಯಿತ್ತು ಅದು ಖಾರದ ಪುಡಿದು. ಅದಕ್ಕೆ ನಾನು ಹೋಗಿ ಕಡಲೆ ಹಿಟ್ಟು ಮಿಕ್ಸ್ ಮಾಡಿದೆ. ಸೊ ನಾನು ಮಾಡಿದ ಮಿಸ್ಟೇಕ್ ಇದೇನೆ. ನೀವು ಕಡಲೆ ಹಿಟ್ಟು ಹಾಕೋಬೇಡಿ. ಮೊದಲು ಹಾಕಿದ್ದು ಪೌಡರ್ಗಳೇ ಸಾಕಾಗಿತ್ತು. ಕಬಾಬ್ ಪೌಡರು ಮತ್ತು ಎಂಥ ಕಾರ್ನ್ಫ್ಲೋರು ಮತ್ತು ಚಿಲ್ಲಿ ಪೌಡರು, ಕೊರಿಯಂಡರ್ ಪೌಡರು, ಸ್ವಲ್ಪ ಅರಿಶಿನ, ಇಷ್ಟೇ ಸಾಕು. ಬೇರೆ ಏನು ಮಿಕ್ಸ್ ಮಾಡಬೇಡಿ. ಈಗ ಇದನ್ನೆಲ್ಲ ಎಣ್ಣೆಗೆ ಹಾಕಿ ಫ್ರೈ ಮಾಡಿ, ಮತ್ತು ಸ್ವಲ್ಪ ಕರಿಬೇವು ಹಾಕಿ ಕಲಸಿಟ್ಟಿರಬೇಕು. ಈಗ ಅದನ್ನೆಲ್ಲ ಎಣ್ಣೆಗೆ ಹಾಕಿ ಫ್ರೈ ಮಾಡಿದರೆ ನಮ್ಮ ಕಬಾಬ್ ರೆಡಿ ಆಗತ್ತೆ. ಈಗ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ ಏನೇನು ಮಿಸ್ಟೇಕ್ ಆಯಿತು ಅಂತ. ಸೊ ನೀವು ಆ ಮಿಸ್ಟೇಕ್ ಮಾಡ್ದೇ ಮಾಡ್ಕೊಳ್ಳಿ. ಬಟ್ ಆ ಮಿಸ್ಟೇಕ್ ಮಾಡಿಲ್ಲ ಅಂದರೆ ತುಂಬ ಚೆನ್ನಾಗಿ ಬರ್ತಾಯಿತ್ತು ಆ್ಯಕ್ಚುಲಿ ಇದು ಕಬಾಬು. ಬಟ್ ಓಕೆ ಅಂದರೆ ಖಾರವನ್ನು ಕಡಿಮೆ ಇತ್ತು ಅಷ್ಟೇ, ಬೇರೆ ಏನೂ ಮಿಸ್ಟೇಕ್ ಆಗಿಲ್ಲ ಅಲ್ಲಿ. ಖಾರ ಇದ್ದರೆ ಟೇಸ್ಟ್ ಚೆನ್ನಾಗಿರ್ತಿತ್ತು. ಮಿಸ್ಟೇಕ್ಸ್ ಮಾಡ್ದೇ ನೀವು ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಬಾಯ್.